ಇನ್ನು ಬೆಂಗಳೂರಿನಲ್ಲಿ ಮಳೆ ಇಲ್ಲ, ಆದ್ರೆ ರಸ್ತೆ ಮಾತ್ರ ಪ್ರವಾಹದ ರೀತಿಯಾಗಿದೆ, ನದಿಯಾಗಿದೆ. ಎಲ್ಲಿ ಅಂತ ಕೇಳ್ತೀರಾ? ಇದು ಕೆಸಿ ಜನರಲ್ ಆಸ್ಪತ್ರೆ ಸಮೀಪದ ಅಂಡರ್ ಪಾಸ್. ಬೆಂಗಳೂರಿನಲ್ಲಿ ಇರೋರಿಗೆ ಗೊತ್ತಿದೆ, ಎಲ್ಲೂ ಮಳೆ ಆಗ್ತಿಲ್ಲ ಸದ್ಯಕ್ಕೆ, ಮೋಡ ಕವಿದ ವಾತಾವರಣ ಇದೆ. ಆದ್ರೆ ಮಳೆ ಇಲ್ಲದೇನೆ ಬೆಂಗಳೂರಿನಲ್ಲಿ ಅಂಡರ್ ಪಾಸ್ಗಳು ತುಂಬ ಹೋಗುತ್ತೆ. ಅದೊಂಥರ ಮಿರಾಕಲ್. ಇಲ್ಲಿ ಬೆಂಗಳೂರಿನ ವಿಶೇಷತೆ ಇದು. ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಅಲ್ಲಿ ಜನ ವೆಹಿಕಲ್ಗಳೆಲ್ಲವೂ ಕೂಡ ಅದನ್ನು ದಾಟ್ಕೊಂಡು ಬರ್ತಾ ಇದ್ದಾವೆ ಕಷ್ಟಪಟ್ಟು. ಇತ್ತೀಚೆಗಷ್ಟೇ ಅಂಡರ್ ಪಾಸ್ ಬಳಿ ಕಾಮಗಾರಿ ನಡೆಸಿದ್ರು. ಮ್ಯಾನ್ ಹೋಲ್ ಅಲ್ಲಿ ನೀರು ತುಂಬಿ ಮಳೆ ಬಂದಿದೆಯೇನೋ ಅನ್ಕೊಳ್ಬೇಕು. ನೋಡಿಲ್ಲಿ, ಇದು ಬೆಂಗಳೂರಿನ ಪರಿಸ್ಥಿತಿ. ಆಗಾಗ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ನಮ್ಮಲ್ಲಿ ಇದ್ದೇ ಇದೆ ಕೆಲವೊಂದು ರಸ್ತೆಗಳಲ್ಲಿ, ಅಂಡರ್ ಪಾಸ್ಗಳಲ್ಲಿ. ಇದೀಗ ಮಳೆ ಇಲ್ಲದೆ ರಸ್ತೆಯಲ್ಲೇ ನಿಂತಿರುವಂತಹ ನೀರು ಕೆಸಿ ಜನರಲ್ ಆಸ್ಪತ್ರೆ ಬಳಿ. ಅಂದರೆ ಒಂಥರ ಆರ್ಟಿಫಿಷಿಯಲಿ ಮಳೆ ಬಂದಿರೋ ಥರ ಒಂದು ವ್ಯವಸ್ಥೆ ಇದು. ಇದು ನಮ್ಮ ಪಾಲಿಕೆ, ಜಲಮಂಡಳಿ ಯಾವ ರೀತಿ ಕಾಮಗಾರಿಗಳನ್ನು ನಡೆಸಿ ಅದನ್ನ ಮೇಲೆ ಅದನ್ನು ಒಂದು ಎಂಡಿಂಗ್ಗೆ ತರೋದಿಲ್ಲ, ಅಥವಾ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಆಗುತ್ತೆ. ಜನ ಈಗ ಹೈರಾಣ ಆಗ್ತಿದ್ದಾರೆ. ಈಗ ಇತ್ತೀಚೆಗಷ್ಟೇ ಅಂಡರ್ ಪಾಸ್ ಬಳಿ ಕಾಮಗಾರಿ ನಡೆಸಿದಂಥ ಪಾಲಿಕೆ ಅಂಡರ್ ಪಾಸ್ನಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾನೀಗ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿರುವಂತಹ ಅಂಡರ್ ಪಾಸ್ ನ ಬಳಿಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಮಳೆ ಇಲ್ಲದೆ ಇದ್ರೂ ಕೂಡ ಇಷ್ಟರ ಮಟ್ಟಿಗೆ ನೀರು ನಿಂತಿರುವಂತದ್ದು. ಅಂದ್ರೆ ಈ ಒಂದು ಅಂಡರ್ ಪಾಸ್ ನಲ್ಲಿ ಇತ್ತೀಚೆಗಷ್ಟೇ ಬಿಬಿಎಂಪಿ ವತಿಯಿಂದ ಬ್ಯಾರಿಕೇಡ್ ಅನ್ನು ಹಾಕಿ ಅಂಡರ್ ಪಾಸ್ ನಲ್ಲಿ ನೀರು ಹೋಗುವ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಕಾಮಗಾರಿಯನ್ನು ನಡೆಸಿದ್ರು. ಆದ್ರೆ ಇದೀಗ ಈ ಒಂದು ಅಂಡರ್ ಪಾಸ್ ನಲ್ಲಿ ಕೊಳಚೆ ನೀರು ತುಂಬಿ ನಿಂತಿರುವಂತದ್ದು. ನೀವು ಗಮನಿಸ್ತಾ ಇದ್ರೆ ದೃಶ್ಯಗಳಲ್ಲೂ ಕೂಡ ವಾಹನಗಳು ಬರ್ತಾ ಇದ್ರೆ ಯಾವ ರೀತಿ ಒಂದು ಪ್ರವಾಹದ ರೀತಿಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ನೀರು ಮೇಲೆ ಬರ್ತಾ ಇದೆ ಅಂತ. ಯಾಕಂದ್ರೆ ಕಳೆದ ರಾತ್ರಿಯಿಂದ ಕೂಡ ಈ ಒಂದು ಅಂಡರ್ ಪಾಸ್ ನಲ್ಲಿ ಇದೇ ರೀತಿಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಆದ್ರೆ ಯಾರೊಬ್ಬ ಅಧಿಕಾರಿ ಆಗ್ಲಿ ಇಲ್ಲಿ ಏನ್ ಸಮಸ್ಯೆ ಆಗಿದೆ, ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇಲ್ಲ. ಇದರಿಂದಾಗಿ ವಾಹನ ಸವಾರರು ಇಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲೇ ಪರದಾಡ್ಕೊಂಡು ಓಡಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಕಾಮಗಾರಿಯನ್ನ ಮಾಡ್ತಾ ಇದೆ, ಕಾಮಗಾರಿಯನ್ನ ಮಾಡಿದ ಬಳಿಕ ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿರುವಂತದ್ದು. ಸದ್ಯ ಈ ಒಂದು ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು ವಾಹನ ಸವಾರರಿಗೆ ಒಂದು ರೀತಿ ಸಂಕಷ್ಟವನ್ನ ತಂದಿಟ್ಟಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, ಟಿವಿ 9 ಬೆಂಗಳೂರು.